ಕ್ವಶನ್ ಕೇಳಿದ್ರಿ. ಐವನ್ ಜವರೇಗೌಡ, ಟಿ ಎನ್ ಜವರೇಗೌಡ. ಮಾನ್ಯ ಸಭಾಪತಿಗಳೇ, ನನ್ನ ಚಿಕ್ಕ ಗೊತ್ತಿನ ಪ್ರಶ್ನೆ ಸಂಖ್ಯೆ 13 ಎಲ್ಲರ ಪರವಾಗಿ ಕೇಳಬೇಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಕೇಳಬಯಸ್ತೇನೆ. ಸರಿ, ಸಚಿವರ 5 ಮಂದಿ ಐತಿ ನೋಡಿ. ಐವನ್ ಡಿಸೋಜ ಅವರು, ಜವರೇಗೌಡ, ಸಿ ಟಿ ರವಿ, ಶರವಣ್ ಹಾಗೂ ನಿರಾಣಿ ಹನುಮಂತಪ್ಪ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಮಾಡಿ ಕೊಡ್ತೀನಿ, ಆಮೇಲೆ ಕೊಡ್ತೀನಿ. ಮಾನ್ಯ ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ನಾನು ಅವರೊಂದು 2-3 ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ. 5 ಮಂದಿ ಇದೀರಿ, ಒಂದೊಂದು ಕೇಳ್ರಿ. 1,27,00,000 ಕಾರ್ಡಲ್ಲಿ 40 ಲಕ್ಷ ಕಾರ್ಡ್ಗಳು ಬೋಗಸ್ ಇವೆ ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಅಂದರೆ ಆಲ್ಮೋಸ್ಟ್ 30% ಬೋಗಸ್ ಕಾರ್ಡ್ಗಳಿದ್ದಾವೆ. ಆ ಕಾರ್ಡ್ಗಳು ಯಾವ್ಯಾವ ಮಾನದಂಡದಲ್ಲಿ ವಾಪಸ್ ತೊಗೊಂಡಿದ್ದೀವಿ, ಯಾವ್ಯಾವ ಅರ್ಹತೆ ಮೇಲೆ ಕಾರ್ಡ್ ಕೊಟ್ಟಿದ್ದೀವಿ BPL ಅಂತ ಮಾನ್ಯ ಸಚಿವರು ಇಲ್ಲಿ ಹೇಳಿದ್ದಾರೆ ಉತ್ತರದಲ್ಲಿ. ಆದರೆ ಈ 40 ಲಕ್ಷ ಬೋಗಸ್ ಕಾರ್ಡ್ಗಳನ್ನ ಹಂಚಿದ್ರಲ್ಲ, ಈಗ ಯಾವ್ಯಾವ ಮಾನದಂಡದಲ್ಲಿ ಬರೋದಿಲ್ಲ ಅವರು ಅಂತೇಳಿ ವಾಪಸ್ ತೊಗೊಂಡಿದ್ದೀರಲ್ಲ, ಅವ್ರಿಗೆ ಈ ಬಗ್ಗೆ ಸರ್ಕಾರ ಏಕೆ ಎಚ್ಚೆತ್ತುಕೊಳ್ಳಲಿಲ್ಲ? ರಾಜ್ಯದ 6 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನಸಂಖ್ಯೆ ಬಡವರಿದ್ದಾರೆ. ದಯವಿಟ್ಟು ಸರ್ಕಾರ ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು. ಈ ರೀತಿ ಬೋಗಸ್ ಕಾರ್ಡ್ ನೀಡಿದ ಅಧಿಕಾರಿಗಳು, ಸಿಬ್ಬಂದಿಗಳ ವಿರುದ್ಧ ಇಲ್ಲಿಯ ತನಕ ಯಾವುದೇ ಕ್ವಶನ್ ಕೇಳಿ ಓದಬೇಡ್ರಿ. ಕಾನೂನು ಕ್ರಮ ಕ್ವಶನ್ ಕೇಳಿ ಕೂಡ್ರಿ. ಐವನ್ ಡಿಸೋಜ ಕ್ವಶನ್ ಕೇಳಿ ಓದಬೇಡ್ರಿ. 2-3 ಕ್ವಶನ್ ಕೇಳಿ, ಕ್ಲಾರಿಫಿಕೇಶನ್ ಕೇಳಿ. ಒಟ್ಟು 3,45,400 ಇಲ್ಲ, ಎಲ್ಲರೂ ನೀವು ಬರ್ಕೋರಿ. ಅಷ್ಟರದ್ದು ಮುಗಿದ ಉತ್ತರ ಹೇಳಿ, ನೀವು ನೋಟ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಒಟ್ಟು 3,45,463 ಅನರ್ಹ ಆದ್ಯತಾ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದೀರಿ ಅಂತ ತಾವು ಹೇಳಿದ್ದೀರಿ. ಅದಕ್ಕೆ ಕಾರಣಗಳು ಕೇಳಿದಾಗ ಒಂದು ಸರ್ಕ್ಯುಲರನ್ನು ಮೊನ್ನೆ 22/11/2024 ಒಂದು ಸರ್ಕ್ಯುಲರ್ನ ಹೊರಡಿಸಿ ನಿರ್ದೇಶನ ಕೊಟ್ಟಿದ್ದೀರಿ. ಏನು ಅಂದರೆ, ಯಾರ್ಯಾರಿಗೆ ರದ್ದು ಮಾಡಬೇಕು ಅಂದಾಗ ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಪಡಿತರ ಚೀಟಿಗಳನ್ನು ಹಿಂದಿನಂತೆ ಆದ್ಯತಾ ಪಡಿತರ ಚೀಟಿಗಳನ್ನು ಮರುಸ್ಥಾಪಿಸಲಾಗುವುದು ಅಂತ ಹೇಳಿದ್ದೀರಿ. ನನಗೆ ಬೇಕಾದ ಕ್ಲಾರಿಫಿಕೇಶನ್ ಏನು ಅಂದರೆ, ತಾವು 4 ಕಾರಣಗಳನ್ನು ಕೊಟ್ಟು ಇಂಥವರಿಗೆ ಕಟ್ ಮಾಡಿ ಅಂತ ಹೇಳಿದ್ದೀರಿ. ಅದರಲ್ಲಿ ನಾನು 3ನೇದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೂರನೇದರಲ್ಲಿ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು, ಅಂದರೆ ಟ್ರ್ಯಾಕ್ಟರು, ಮ್ಯಾಕ್ಸಿ ಕ್ಯಾಬು, ಟ್ಯಾಕ್ಸಿ ಇತ್ಯಾದಿಯನ್ನು ಹೊಂದಿದ ಕುಟುಂಬಗಳನ್ನು ಹೊರತುಪಡಿಸಿ 4 ಚಕ್ರದ ವಾಹನ ಹೊಂದಿರುವ ಎಲ್ಲ ಕುಟುಂಬಗಳು ಅಂತ ಹೇಳಿದ್ದಾರೆ ಸರ್. ಈ 4 ತಾವು ಹೇಳಿದಂಥ 3 ವಾಹನಗಳು, ವಾಣಿಜ್ಯ ವಾಹನಗಳನ್ನು ಪಡೆಯಬೇಕಾದ್ರೆ ಎನಿಬಡಿ ಬ್ಯಾಂಕಿಗೆ ಹೋದರೆ, ಸಾಲ ಕೇಳಲಿಕ್ಕೆ ಹೋದರೆ ಅವ್ರು ಏನು ಹೇಳ್ತಾರೆ ಸಭಾಪತಿಗಳೇ, ನಿಮ್ಮನ್ನ ಇನ್ಕಮ್ ಪ್ರೂಫ್ ತನ್ನಿ ಅಂತ ಕೇಳ್ತಾರೆ. ಒಂದು ವಾಹನಕ್ಕೆ 6 ಲಕ್ಷ 10 ಲಕ್ಷ ರೂಪಾಯಿ ಇರ್ತದೆ, ಅದು ಕಮರ್ಷಿಯಲ್ ವಾಹನ ಇರ್ತದೆ. ಅವ್ರು ಏನು ಮಾಡ್ತಾರೆ, ಇದಕ್ಕೆ ಚಾರ್ಟರ್ಡ್ ಅಕೌಂಟ್ ಹತ್ರ ಹೋಗಿ ಪಾನ್ ಕಾರ್ಡ್ ಮಾಡಿ ಅಲ್ಲಿ ಅವರು ಇನ್ಕಮ್ ಇದೆ ಅಂತ ತೋರಿಸ್ತಾರೆ. 3 ಲಕ್ಷ 2 ಲಕ್ಷ ಇದೆ ಅಂತ. ಆವಾಗ ಸಭಾಪತಿಗಳೇ ಆಟೋಮ್ಯಾಟಿಕ್ ಇದು ಆಧಾರಿಗೆ ಲಿಂಕ್ ಆಗುತ್ತೆ, ಇವನ BPL ಕಾರ್ಡು ರದ್ದಾಗ್ತದೆ. ಹಾಗಾಗಿ ನೀವು ಅದನ್ನು ಒಂದು ಹೇಳ್ತೀರಿ. ನೀವೇನಾದರೂ ಜಾಸ್ತಿ ಇನ್ಕಮ್ ಫೈಲ್ ಮಾಡಿದ್ದೀರಾ ಅಂತ ನೀವು ಕೇಳಲಿಕ್ಕೆ ಹೋದರೆ ಇನ್ಕಮ್ ಟ್ಯಾಕ್ಸ್ನವ್ರು ಏನು ಹೇಳ್ತಾರೆ, ನೋಡಿಯಪ್ಪ 3 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ, ನಾನು ನಿಮಗೆ ನೋಟಿಸ್ ಕೊಟ್ಟಿಲ್ಲ, ನೀವು ನನಗೆ ಬಂದು ನೋಟಿಸ್ ಕೊಡಲಿಲ್ಲ ಅಂತ ಹೇಳಿ ನೀವು ಕ್ಲಾರಿಫಿಕೇಶನ್ ಕೊಡಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟುವುದಿಲ್ಲ ಅಂತೇಳಿ ಏನಾದ್ರು ಎಂಡೋಸ್ಮೆಂಟ್ ಕೊಡಿ ಹೇಳಿದರೆ ನಾನು ಯಾಕೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ತಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಹೊಂದಾಣಿಕೆ ಬೇಕು. ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಮೋಸ್ಟ್ ಆಫ್ ದಿ ರೇಷನ್ ಕಾರ್ಡ್ ಇವತ್ತು ರದ್ದಾಗಿದ್ದರೆ ದಟ್ ಈಸ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳುವಂಥ ಒಂದು ಕಾರಣಕ್ಕಾಗಿ. ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಇಲ್ಲ, ಕಟ್ಟುವುದೂ ಇಲ್ಲ. ಆದರೆ ಕಟ್ಟದೇ ಇದ್ದಾಗ ಆ ಕುಟುಂಬಕ್ಕೆ ನಷ್ಟ ಆಗ್ತದಲ್ಲ, ಇದರ ಬಗ್ಗೆ. ಮತ್ತು 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಸರ್, 150 ಯೂನಿಟ್ ಅಂದ್ರೆ ನಾವು ಗ್ಯಾರಂಟಿಯಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ನೀವು 150 ಜಾಸ್ತಿ ಇರಬಾರ್ದು. BPL ಕಾರ್ಡ್ ಹೇಗಿರ್ತದೆ? ಮಾನ್ಯ ಸಭಾಪತಿಗಳೇ, ಈಗ ಅವರಿಬ್ಬರು ಕೇಳಿರೋ ಪ್ರಶ್ನೆಯನ್ನು ಅನುಮೋದಿಸ್ತಾ ನಾನು ಕೆಲವು ಅಡಿಷನಲ್ ಆಗಿ ಕೇಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಅಂದರೆ ಸರ್ಕಾರದ ಲೆಕ್ಕದಲ್ಲಿ 5,29,00,000 ಜನ ಅರ್ಹರಿದ್ದಾರ,
ನೀವು ಹೇಳಿದ ಮಾನದಂಡದ ವ್ಯಾಪ್ತಿಯೊಳಗೆ ಬರ್ತಾರ? ಬರೋದಾದ್ರೆ ನಮ್ಮ ಸಮೃದ್ಧ ಕರ್ನಾಟಕ ಅನ್ನೋದಕ್ಕೆ ಅರ್ಥ ಇದೆಯಾ? ಇಷ್ಟು ಜನ ಬಡವರಿರುವಂಥ ರಾಜ್ಯ ಸಮೃದ್ಧ ಕರ್ನಾಟಕ ಅಂತ ನಾವು ಹೇಗೆ ನಮ್ಮ ಬೆನ್ನು ತಟ್ಕೊಳಕ್ಕಾಗತ್ತೆ? ಮತ್ತೆ ಈಗ ಇಷ್ಟು ಜನ ಅರ್ಹರು ಅದನ್ನು ಉಪಯೋಗಿಸ್ಕೊಳ್ಳೋದಾದ್ರೆ ಪ್ರತಿನಿತ್ಯ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಅನ್ನೋದು ಸುದ್ದಿ ಆಗುತ್ತಲ್ಲ, ಆದರೆ ಅಕ್ಕಿ ಯಾರು ಕೊಡೋದು ಕಾಳಸಂತೆಗೆ? ಎಲ್ಲಿಂದ ಬರ್ತಾ ಇದೆ ಅದು? ಅಲ್ಲಿಗೆ ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ನನ್ನ ಆಪಾದನೆ. ಹಾಗಾಗಿ ಒಬ್ಬ ಅರ್ಹರಿಗೂ ತಪ್ಪು ಹೋಗಬಾರ್ದು, ಅನರ್ಹರಿಗೆ ಅನಾವಶ್ಯಕವಾಗಿ ಈ ಸೌಲಭ್ಯ ಸಿಗೋದು ಅದು ಕಾಳಸಂತೆಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ಸಭಾಪತಿಗಳೇ, ನೋಡಿ, ಸಚಿವರು ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಬಹಳಷ್ಟು ಲೋಪದೋಷಗಳಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು BPL ಕಾರ್ಡು ವಿತರಣೆ ಮಾಡುವಾಗ ಅರ್ಹರ ಅನರ್ಹರ ಅಂಥೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದೆ ಅದನ್ನು ಕೊಟ್ಟಿರತಕ್ಕಂಥ ಅಧಿಕಾರಿಗಳ ವಿರುದ್ಧ ನೀವೇನು ಕ್ರಮ ತಗೊಂಡಿದ್ದೀರಾ? ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ನೀವು ಒಂದಷ್ಟನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ಒಂದಷ್ಟು ಜನಕ್ಕೆ ಮಾತ್ರ ಮುಂದುವರಿಸ್ತೀವಿ ಅಂತ ಹೇಳೋ ಥರ ಇವತ್ತು ನಮಗೆ ಅನ್ನಿಸ್ತಾ ಇದೆ. ಬಹುಶಃ ನಾನು ಕೇಳೋದಿಷ್ಟೇ, BPL ಕಾರ್ಡು ವಿತರಣೆ ಮಾಡುವಾಗ ಅದು ಎಲ್ಲವನ್ನು ಕೂಡ ಪರಿಶೀಲನೆ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಸರ್ಕಾರ ಮನಸ್ಸು ಬಂದಂಗೆ ಇವತ್ತು ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಇಷ್ಟು ಇನ್ಕಮ್ ಟ್ಯಾಕ್ಸು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದ್ದೀರಾ. ಅದನ್ನು ಸ್ಪಷ್ಟೀಕರಣ ಕೊಡಿ. ನೀವು ಅರ್ಹರು ಮತ್ತು ಅನರ್ಹರು ಏನು ಮಾನದಂಡ ಏನು ಅದನ್ನು ಪಕ್ಕ ಹೇಳಿ, ಜನಗಳಿಗೂ ಗೊತ್ತಾಗ್ಲಿ. ಒಂದೊಂದು ಸತಿ ಒಂದೊಂದು ಹೇಳಿಕೆ ಬರ್ತಾ ಇದೆ ನಿಮ್ಮ ಸರ್ಕಾರದಿಂದ, ಅದನ್ನು ಸ್ಪಷ್ಟಪಡಿಸಿ ಮತ್ತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಬೆಂಗಳೂರಲ್ಲಿ ಸಚಿವರೇ, ಪ್ರತಿ ರೇಷನ್ ಕಾರ್ಡ್ ಮೇಲೆ, ಪ್ರತಿ ಕಾರ್ಡ್ಗೆ ಪಡಿತರ ಅಂಗಡಿಗಳ ಅಲ್ಲಿ ಯಾರು ಇರ್ತಾರೆ ಸಿಬ್ಬಂದಿ 20 ರೂಪಾಯಿ ತಗೋತಾರೆ. ಯಾತಕ್ಕೋಸ್ಕರ ತಗೋತಾರೆ ಅವರು? ಅದನ್ನು ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಅಧಿಕಾರಿಗಳು ವಸೂಲಿ ಯಾಕೆ ಮಾಡ್ತಾರೆ? ಸರ್ಕಾರದ ಏನಾದ್ರು ಆದೇಶ ಆಗಿದೆಯಾ ವಸೂಲಿ ಮಾಡಿ ಕೊಡಿ ಅಂತೇಳಿ? ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಮೇಲೆ ಏನು ಕ್ರಮ ತಗೋತೀರಾ ಅದನ್ನು ನೋಡಿ. ಆಮೇಲೆ ಸುಮಾರು 1.5 ಕೋಟಿ ಕಾರ್ಡುಗಳು ಇವತ್ತು BPL ಪಡಿತರ ಅಕ್ಕಿದಾರರಿಗೆ ಕಡಿಮೆ ಅಕ್ಕಿ ಕೊಟ್ಟು ಮಾರುಕಟ್ಟೆಯಲ್ಲಿ ದುಬಾರಿ ಹಣಕ್ಕೆ ಮಾರಾಟ ಆಗ್ತಾ ಇದೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದರಲ್ಲಿ ಒಂದು ಅಂಶವನ್ನು ಲಂಚದ ರೂಪದಲ್ಲಿ ಇವೆಲ್ಲೋ ಪಡ್ಕೋತಾ ಇದ್ದಾರೆ. ಅದ್ರ ಕಡೆ ಕೂಡ ತಾವು ಗಮನ ಹರಿಸಬೇಕು ಅನ್ನೋದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ.